ಜೈ ಶ್ರೀಮನ್ನಾರಾಯಣ. ನಮಸ್ಕಾರ ವೀಕ್ಷಕರೇ. ಈ ದಿನ ನಾನು ನಿಮಗೆ ನಮ್ಮ ಸನಾತನ ಧರ್ಮದ ದಶವಾಯುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 10 ವಾಯುಗಳು. ಮೊದಲನೇದಾಗಿ ಪ್ರಾಣವಾಯು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಪರ, ಧನಂಜಯ, ದೇವದತ್ತ ಅಂತಕ್ಕಂಥ ದಶವಾಯುಗಳು ನಮ್ಮ ದೇಹವನ್ನ ವಿಶೇಷವಾಗಿ ಹತೋಟಿಯಲ್ಲಿಟ್ಕೊಂಡಿರುತ್ತೆ. ಅಷ್ಟು ವಿಶೇಷವಾದಂಥ ವಾಯು. ಒಂದೊಂದು ವಾಯು ಒಂದೊಂದು ವಿಶೇಷವಾದ ಶಕ್ತಿಯನ್ನ ನಮ್ಮ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ ಇರುತ್ತೆ. ಆ ಶಕ್ತಿಯಿಂದ ವಿಶೇಷವಾಗಿ ಹೇಳೋದಾದ್ರೆ ಮೊದಲನೇದಾಗಿ ಪ್ರಾಣವಾಯು. ಈ ದಿನ ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ಆ ಪ್ರಾಣವಾಯುವೇ ಕಾರಣ. ಪ್ರಾಣವಾಯು ಇಲ್ಲ ಅಂದ್ರೆ ನಾವು ಒಂದು ಕ್ಷಣ ಈ ಭೂಮಿ ಮೇಲೆ ನಿಲ್ಲಂಗಿಲ್ಲ. ನೋಡಿ, ಅಷ್ಟು ವಿಶೇಷತೆ ನಮ್ಮ ಪ್ರಾಣ ಇವತ್ತು ಇದೆ ಅಂತ ಹೇಳಿದ್ರೆ, ನಾವಿವತ್ತು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ಈ ಪ್ರಾಣವಾಯುವೇ ಕಾರಣವಾಗುತ್ತೆ. ಮತ್ತು ಈ ವಾಯು ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಶುದ್ಧಿ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಪ್ರಾಣ. ಅಪಾನ. ಅಪಾನ ಯಾವ ವಾಯು ಅಂದರೆ, ಈಗ ನಾವು ಅಕಸ್ಮಾತ್ ತಿನ್ನಬಾರದೇನಾದ ಆಹಾರವನ್ನು ತಿಂದು ಕರಳು ಕೆಟ್ಟು ಅಂದರೆ ಹೊಟ್ಟೆ ಕೆಟ್ಟು ಆ ಕರಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ದೋಷಗಳು ಏರ್ಪಟ್ಟಿದ್ರೆ, ಅಂದ್ರೆ ಯಾವುದೇ ಕಾರಣಕ್ಕೂ ದೋಷ ಏರ್ಪಡಬಾರ್ದು ಅನ್ನೋ ಉದ್ದೇಶದಿಂದ ಆ ಒಂದು ಅಪಾನ ವಾಯು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ದೋಷವನ್ನ ಹೊರಗಾಕೋಸ್ಕರ ಅಪಾನ ವಾಯುವಾಗಿ ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ವಿಶೇಷ ಅಂತ ಹೇಳಿದ್ರೆ. ಹಾಗಾಗಿ ಇದು ಅಪಾನ ವಾಯು ನಮ್ಮ ದೇಹವನ್ನು ರಕ್ಷಣೆ ಮಾಡೋದಕ್ಕೆ, ಹೊಟ್ಟೆಯನ್ನು ರಕ್ಷಣೆ ಮಾಡೋದಕ್ಕೆ ಈ ಒಂದು ಅಪಾಯನ ವಾಯು ಸಹಾಯವಾಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಪ್ರಾಣ, ಅಪಾನ. ವ್ಯಾನ. ವ್ಯಾನವಾಯು ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲೆ ಅಪಾರವಾದಂತ ಅಭಿಮಾನವನ್ನ, ಒಂದು ಮೋಹವನ್ನ ಇಟ್ಕೊಂಡಿರುತ್ತೆ. ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಒಂದು ವಿಶೇಷವಾದ ಒಂದು ಮಮಕಾರ ಈ ದೇಹದ ಮೇಲೆ ಇರುತ್ತೆ. ಆ ವ್ಯಾನವಾಯುಗೆ ದೇಹ ಬಿಟ್ಟೋದ್ರೂ ಆ ಪ್ರಾಣ ಹೊರಗಡೆ ಬಂದಿರುತ್ತಲ್ವಾ, ಆ ದಶವಾಯುಗಳಲ್ಲಿ ಇದು ಕೂಡ ಒಂದಿದೆ ಅಲ್ಲ, ಈ ವಾಯು ಇದು ನನ್ನ ದೇಹ ಅಂತ ಹೇಳಿ ಅದು ಮತ್ತೆ ಅದು ದೇಹವನ್ನು ಪ್ರವೇಶ ಮಾಡೋಕ್ಕೆ ಪ್ರಯತ್ನವನ್ನು ಪಡುತ್ತೆ. ಅದು ಆಗದಿದ್ದಾಗ ಅದು ಮತ್ತೆ ವಾಪಸ್ ಮೇಲಕ್ಕೆ ಹೋಗುತ್ತೆ. ಈ ರೀತಿ ನೋಡಿ ಎಷ್ಟು ವಿಶೇಷ ಇದೆ ಅಂತ ಹೇಳಿ. ನಮ್ಮ ದೇಹದ ಮೇಲೆ ಭ್ರಾಂತಿ ಇರ್ತಕ್ಕಂಥ ವಾಯು, ಅದನ್ನ ಆ ಭ್ರಾಂತಿಯನ್ನು ಉಂಟಾಗುವಂತೆ ಮಾಡುವಂತ ವಾಯುವೇ ವ್ಯಾನವಾಯು ಅಂತ. ಪ್ರಾಣ, ಅಪಾನ, ವ್ಯಾನ. ಉದಾನವಾಯು. ಉದಾನವಾಯು ವಿಶೇಷವಾಗಿ ವ್ಯಕ್ತಿಯ ಒಂದು ಸಂತಾನೋತ್ಪತ್ತಿಗೆ ಸಹಾಯವನ್ನು ಮಾಡ್ತಕ್ಕಂಥ ವಾಯು. ವ್ಯಕ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ 3 ಋಣ ಇರುತ್ತೆ ಅಂತ ಹೇಳಿದ್ನಲ್ಲ, ಪಿತೃ ಋಣ, ದೇವ ಋಣ, ಋಷಿ ಋಣ ಅಂತೇಳಿ. ಪಿತೃ ಋಣ ತೀರ್ಬೇಕು ಅಂತ ಹೇಳಿದ್ರೆ ಅವನು ಧರ್ಮಪತ್ನಿಯನ್ನು ಸ್ವೀಕಾರ ಮಾಡಿ ಸತ್ಸಂತಾನವನ್ನು ಬೆಳಿಬೇಕಲ್ವ. ಆ ಸತ್ಸಂತಾನಕ್ಕೆ ವಿಶೇಷವಾಗಿ ಸಹಾಯ ಮಾಡ್ತಕ್ಕಂಥ ವಾಯುವೇ ಈ ಒಂದು ಉದಾನ ವಾಯು. ವಿಶೇಷವಾಗಿದೆ ನೋಡಿ. ಪ್ರಾಣ, ಅಪಾನ, ವ್ಯಾನ, ಉದಾನ. ಈ ತರ ನೋಡಿ ಒಂದೊಂದು ವಾಯು ಯಾವ ರೀತಿ ನಮ್ಮ ದೇಹವನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನ ಪ್ರಾಣ, ಅಪಾನ, ವ್ಯಾನ, ಉದಾನ. ಸಮಾನವಾಯು. ಸಮಾನವಾಯು ಅಂತ ಹೇಳಿದ್ರೆ ಒಂದು ಮಗು ಹುಡ್ತು ಅನ್ಕೊಳ್ಳಿ. ಹುಟ್ಟಿದ್ರಿಂದ 20 ವರ್ಷದವರೆಗೂ ಹೆಚ್ಚು ಕಮ್ಮಿ 20 ವರ್ಷದವರೆಗೂ ಮಗು ಬೆಳಿಬೋದಲ್ಲ. ಆ ಒಂದು ಗ್ರೋತ್ ಏನಿದೆ, ಒಂದು ಬೆಳವಣಿಗೆ ಇರುತ್ತಲ್ಲ ವ್ಯಕ್ತಿಗೆ, ದೇಹದ ಬೆಳವಣಿಗೆ ನೋಡಿ ಅದು ಸಮಾಂತರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಕ್ಕಂತೆ. ಕೈ, ಕಾಲು, ನಮ್ಮ ಕಿವಿಗಳಾಗಿರ್ಬೋದು ನೋಡಿ, ಪ್ರತಿಯೊಂದು ಕೂಡ ಸಮಾಂತರವಾಗಿರುತ್ತೆ, ಎಲ್ಲೂ ಹೆಚ್ಚು ಕಮ್ಮಿ ಆಗಲ್ಲ ನೋಡಿ. ಹಾಗಾಗಿ ಈ ಸಮಾಂತರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತಕ್ಕಂಥ ವಾಯುವೇ ಸಮಾನ ವಾಯು. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ, ಈಗ ವ್ಯಕ್ತಿ ಬೆಳೆದಿದ್ದಾಯ್ತು, ಅವನು 20 ವರ್ಷ ಮೀರಿತು, ಆದ್ರೂ ಕೂಡ ನೋಡಿ ಅವನಿಗೆ ಸರಿಯಾಗಿ ಕೂದಲು ವಿಶೇಷವಾಗಿ ಬೆಳೀತಾ ಇರುತ್ತೆ, ಮತ್ತು ಉಗುರು ಇರುತ್ತೆ, ಉಗುರು ಸಮಾಂತರವಾಗಿ ಬೆಳೀತಾ ಇರುತ್ತೆ, ಕೂದಲು ಸಮಾಂತರವಾಗಿ ಬೆಳೀತಾ ಇರುತ್ತೆ, ಹೆಚ್ಚು ಕಮ್ಮಿ ಆಗಲ್ವಲ್ಲ. ಇದನ್ನ ಮಾಡ್ತಕ್ಕಂಥ ವಾಯು ಅಂದ್ರೆ ಸಮಾನವಾಗಿ ಬೆಳೆಯುವಂತೆ ಮಾಡುವಂತ ವಾಯು ಯಾವ್ದಂದ್ರೆ ಈ ಒಂದು ಸಮಾನವಾಯು ಅಂತ ನಾವು ತಿಳ್ಕೊಳ್ಬೇಕು. ದೇಹದ ಅವಯವಗಳನ್ನು ಸಮಾನವಾಗಿ ಬೆಳೆಯುವಂತೆ ಮಾಡುತ್ತೆ. ಕೂದಲು ಮತ್ತು ಒಂದು ಉಗುರು ಪ್ರತಿಯೊಂದನ್ನು ಕೂಡ ಸಮಾಂತರವಾಗಿ ಬೆಳೆಯುವಂತೆ ಮಾಡ್ತಕ್ಕಂಥ ವಾಯುವೇ ಈ ಸಮಾನ ವಾಯು ಅಂತ ನಾವು ತಿಳ್ಕೊಳ್ಬೇಕು. 5 ವಾಯುಗಳಲ್ಲಿ ಇಲ್ಲಿ ನಾಗ ಅಂತ. ನಾಗವಾಯು. ಈ ನಾಗವಾಯು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ವಿಶೇಷವಾಗಿ ಅವನು ಆಹಾರವನ್ನು ಸ್ವೀಕಾರ ಮಾಡ್ತಾ ಅನ್ಕೊಳ್ಳಿ. ಅವನಿಗೆ ಆ ವ್ಯಕ್ತಿಗೆ ಹೊಟ್ಟೆ ತುಂಬಿದ್ದಾಯ್ತು. ಆ ಒಂದು ವಾಯು, ಈ ನಾಗವಾಯು ಏನ್ ಮಾಡುತ್ತಂದ್ರೆ ತೇಗಿನ ಮುಖಾಂತರ ಹೊರಗಡೆ ಬಂದು, ಸಾಕು ಹೊಟ್ಟೆ ತುಂಬಿದೆ ಇನ್ನು ತಿಂದಿದ್ದು ಸಾಕು ಅಂತ ಹೇಳಿ ನಿಲ್ಸತ್ತೆ. ಅಂದ್ರೆ ನಮ್ಗೆ ಪ್ರೇರಣೆ ಮಾಡುತ್ತೆ, ಒಳಗಿಂದ ಹೇಳುತ್ತೆ ವಾಯು, ಇನ್ನು ಸಾಕು, ತೇಗಿನ ಮುಖಾಂತರವಾಗಿ ಬಂದು ಊಟ ಮಾಡಿ ಸಾಕು ಅಂತ ನಿಲ್ಲಿಸು ಅಂತ ಹೇಳುತ್ತೆ. ಇದು ನಾಗವಾಯು. ನಾಗ. ಕೂರ್ಮ.
ಕೂರ್ಮವಾಯು ಅಂತ ಇದೆ. ಈ ಕೂರ್ಮವಾಯು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸತ್ರೆ ಆ ವ್ಯಕ್ತಿಯಲ್ಲಿ ಒಂದು ಕಾಂತಿ ಮತ್ತು ತೇಜಸ್ ಇರುತ್ತಲ್ಲ, ಆ ಕಾಂತಿ ಮತ್ತು ತೇಜಸ್ಸನ್ನ ಹೋಗು ಮಾಡಿ ಪ್ರೇತ ಕಳೆಯನ್ನ ತಂದು ಕೊಡುತ್ತೆ ಈ ಒಂದು ಕೂರ್ಮವಾಯು. ನೋಡಿ, ಒಬ್ಬ ವ್ಯಕ್ತಿ ಸತ್ತಾಗ ಈ ಕೂರ್ಮವಾಯು ವಿಶೇಷವಾಗಿ ಕೆಲಸವನ್ನ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಪ್ರಕಾರವಾಗಿ ನೋಡಿ ಎಷ್ಟು ವಿಶೇಷ ಇದೆ. ಒಂದೊಂದು ವಾಯು ಎಷ್ಟೆಷ್ಟು ನಮಗೆ ಸಹಾಯವನ್ನು ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಈ ಒಂದು ವಿಡಿಯೋ. ಇಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ. ಕುರ್ಬರವಾಯು. ಕುರ್ಬರವಾಯು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತ ಪ್ರೇರಣೆ ಮಾಡ್ತಕ್ಕಂಥ ವಾಯುವೆ ಈ ಕುರ್ಬರವಾಯು. ಹಸವಾಗತ್ತಲ್ವ, ಈ ವಾಯು ಹೇಳುತ್ತೆ ನಿಂಗೆ ಹಸವಾಗಿದೆ, ಹೊಟ್ಟೆನಲ್ಲಿ ಖಾಲಿ ಆಗಿದೆ ಹೊಟ್ಟೆ, ಈ ಆಹಾರವನ್ನ ನೀನು ಸ್ವೀಕಾರ ಮಾಡುವಂತ ನಮಗೆ ಪ್ರೇರಣೆ ಮಾಡ್ತಕ್ಕಂಥ ವಾಯು ಈ ಕುರ್ಬರವಾಯು ಅಂತ ನಾವು ತಿಳ್ಕೊಳ್ಬೇಕು. ಕುರ್ಬರವಾಯು ನಮಗೆ ಈ ರೀತಿ ಸಹಾಯವನ್ನ ಮಾಡುತ್ತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಪರ. ಧನಂಜಯ. ಈ ಧನಂಜಯ ಅಂತಕ್ಕಂಥ ವಾಯು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ರಸ್ತೆಯಲ್ಲಿ ನೀವು ನೋಡಿರ್ತೀರ ಪ್ರಾಣಿಗಳಾಗಿರ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಮನುಷ್ಯನಿಗಾದ್ರೆ ಸಂಸ್ಕಾರ ಮಾಡ್ತಾರೆ ಅನ್ಕೊಳ್ಳಿ, ಆದ್ರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಸಹಜವಾಗಿ ಯಾರು ಸಂಸ್ಕಾರ ಮಾಡಕ್ ಹೋಗಲ್ವಲ್ಲ. ಅಲ್ಲಿ ಪ್ರಾಣಿ ಸತ್ತಿರುತ್ತೆ, ಅಲ್ಲಿ ಸತ್ತಾಗ ಆಗ ಅದಕ್ಕೆ ಸಂಸ್ಕಾರ ಆಗ್ತಿದ್ರೂ ಕೂಡ ಈ ಒಂದು ಧನಂಜಯ ಅಂತಕ್ಕಂಥ ವಾಯು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ವಾಯು ಆ ದೇಹದ ಒಳಗಕ್ಕೂ ಅದರ ದೇಹವನ್ನ ಉಬ್ಬಂಗ್ ಮಾಡಿ ಏನ್ ಮಾಡುತ್ತೆ, ಪಂಚಭೂತಗಳಲ್ಲಿ ಲೀನ ಆಗೋಂಗೆ ಮಾಡುತ್ತೆ ಈ ಒಂದು ಧನಂಜಯ ಅಂತಕ್ಕಂಥ ವಾಯು. ನೋಡಿ ಎಷ್ಟು ವಿಶೇಷ ಇದೆ. ಆ ರೀತಿ ಪಂಚಭೂತಗಳಲ್ಲಿ ಲೀನ ಆಗೋಂಗ್ ಮಾಡಿ ಅದಕ್ಕೆ ಒಂದು ಸಂಸ್ಕಾರವನ್ನ ಮಾಡ್ದಂಗಾಯ್ತು ಅಲ್ವಾ. ಆ ರೀತಿ ಸಹಾಯ ಮಾಡ್ತಕ್ಕಂಥ ವಾಯುವೇ ಈ ಧನಂಜಯ ಅಂತಕ್ಕಂಥ ವಾಯು. ಇನ್ನು ದೇವದತ್ತ ಅಂತಕ್ಕಂಥ ವಾಯು ಯಾವ ರೀತಿ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ, ನಾವು ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ನಾವು ಕೆಲಸವನ್ನು ಮಾಡಿರ್ತೀವಿ ಅನ್ಕೊಳ್ಳಿ, ಆಯಾಸ ಆಗಿರುತ್ತೆ ದೇಹ ದಣಿದಿರುತ್ತಲ್ವಾ, ಆಯಾಸ ಕೊಡಗಾಗಿರುತ್ತಲ್ವಾ. ಈ ವಾಯು, ದೇವದತ್ತ ಅಂತಕ್ಕಂಥ ವಾಯು ಆಗಳಿಗೆ ಮುಖಾಂತರವಾಗಿ ನಮಗೆ ಪ್ರೇರಣೆ ಮಾಡುತ್ತೆ. ಆಯ್ತು, ನಿನ್ನ ದೇಹ ಬಳಲಿದೆ, ನೀನು ಕೆಲಸ ಮಾಡಿದ್ರೆ ಸಾಕು, ಇನ್ನು ನೀನು ನಿದ್ರೆ ಮಾಡು, ದೇಹಕ್ಕೆ ನೀನು ಒಂದು ರೆಸ್ಟ್ ಕೊಡು ಅಂತ ಹೇಳುತ್ತೆ. ನೋಡಿ, ಅದು ಒಳಗಡೆಯಿಂದ ಪ್ರೇರಣೆ ಮಾಡುತ್ತೆ. ದೇಹಕ್ಕೆ ನೀನು ವಿಶ್ರಾಮವನ್ನು ಕೊಡಬೇಕು ಅಂತೇಳಿ ಆ ಪ್ರೇರಣೆ ಮಾಡ್ತಕ್ಕಂಥ ವಾಯುವೇ ಈ ಒಂದು ದೇವದತ್ತ ಅಂತಕ್ಕಂಥ ವಾಯು. ನೋಡಿ ಎಷ್ಟು ವಿಶೇಷವಾಗಿದೆ. 10 ವಾಯುಗಳು ಈ ರೀತಿ ನಮ್ಮ ಮೇಲೆ ವಿಶೇಷವಾದಂತಹ ಹತೋಟಿಯನ್ನ ಸಾಧಿಸ್ತಾ ಇರುತ್ತೆ, ಹತೋಟಿಯಲ್ಲಿ ಇಟ್ಕೊಂಡಿರುತ್ತೆ. ವಿಶೇಷವಾಗಿ ಅಂತಹ ವಾಯು, ಆ ವಾಯುದೇವರು ಯಾರಲ್ಲ, ಆ ವಾಯುದೇವರೇ ಹನುಮ. ಮಧ್ವ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಒಂದು ಶ್ಲೋಕ ಇದೆ, ಅದು ಗುರುಗಳ ಶ್ಲೋಕನೇ. ಪ್ರಥಮೋ ಹನುಮನ್ನಾಮಃ ದ್ವಿತೀಯೋ ಭೀಮಮೇವ ಚ ಪೂರ್ಣ ಪ್ರಜ್ಞಸ್ತೋ ಭಗವತ್ಕಾರ್ಯ ಸಾಧಕ. ಪ್ರಥಮೋ ಹನುಮನ್ನಾಮಃ, ಆ ವಾಯುದೇವರೇ ಹನುಮದೇವರು, ಅವರೇ ಭೀಮ, ಅವರೇ ಮಧ್ವಾಚಾರ್ಯ. ಕಲಿಯುಗದಲ್ಲಿ ಮಧ್ವಾಚಾರ್ಯರಾದರು ಅಂತ. ಆ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರವೇ ಅಂತ ಹೇಳ್ತಾರೆ. ಅಂಥ ವಾಯುದೇವರು ನಮ್ಮ ದೇಹದಲ್ಲಿ ಇಟ್ಕೊಂಡು ಆ ರಾಮನಾಮ ಜಪವನ್ನ ಮಾಡ್ತಾ ನಮ್ಮ ಪ್ರಾಣವನ್ನು ಉಳಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅಂಥ ವಾಯುದೇವರಿಗೆ ನಾವು ವಿಶೇಷವಾಗಿ ಎಷ್ಟು ನಮಸ್ಕರಿಸಿದ್ರು ಸಾಲದು, ಸದಾ ಋಣಿಯಾಗಿರ್ಬೇಕು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆ ವಾಯುದೇವರು ಆಂಜನೇಯ, ಹನುಮಲ್ಲ. ಆ ವಾಯುದೇವರ ಪ್ರಾಣ ಯಾರು, ಆರಾಧ್ಯ ದೈವ ಯಾರು, ಸಾಕ್ಷಾತ್ ನಾರಾಯಣನಾದ ಶ್ರೀರಾಮಚಂದ್ರ. ಆ ರಾಮನಾಮ ಸ್ಮರಣೆಯನ್ನ ಮಾಡ್ತಾ, ಹಂಸನಾಮಕನಾಗಿರ್ತಕ್ಕಂಥ ರಾಮಜಪವನ್ನ ಮಾಡ್ತಾ ನಮ್ಮ ಪ್ರಾಣವನ್ನು ಉಳಿಸ್ತಾ, ಉಚ್ಛ್ವಾಸ ನಿಶ್ವಾಸದಲ್ಲಿ ಲೀನವಾಗಿ ನಮ್ಮ ಪ್ರಾಣವನ್ನು ಕಾಪಾಡ್ತಿರ್ತಕ್ಕಂಥ ಆ ವಾಯುದೇವರಿಗೆ ನಮಸ್ಕರಿಸುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಪೂರ್ಣ ಮಾಡ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ.